ಬಿಜೆಪಿ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲೇ ಅತ್ಯಂತ ಶಕ್ತಿಶಾಲಿ ರಾಜಕೀಯ ಪಕ್ಷ, ಅತ್ಯಂತ ಶ್ರೀಮಂತ ರಾಜಕೀಯ ಪಕ್ಷ ಅನ್ನೋದು ನಿಮಗೆ ಗೊತ್ತೇ ಇದೆ. ಆದರೆ ಇದೇ ಪಕ್ಷದ ಐಟಿ ಸೆಲ್ ತನ್ನ ಫಾಲೋವರ್ಸ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಅದೆಷ್ಟು ಚಿಲ್ಲರೆ ಕೆಲಸ ಮಾಡ್ತಿದೆ ಗೊತ್ತಾ? ಬಿಜೆಪಿ ಐಟಿ ಸೆಲ್ ಇಷ್ಟೊಂದು ಕೀಳ್ಮಟ್ಟಕ್ಕೂ ಇಳೀತಾ ಇದೆ ಅಂತ ಅಂದ್ರೆ ನೀವು ಅದನ್ನ ನಂಬಲೇಬೇಕು. ಯಾಕಂದ್ರೆ ಸತ್ಯ ಅದೇ ಆಗಿದೆ. ಸದಾ ಸುಳ್ಳುಗಳ ಹಿಂದೆ ಅಡಗಿಕೊಂಡೆ, ಸುಳ್ಳು ಬಾಣಗಳನ್ನ ಬಿಡುತ್ತಲೇ ವಿರೋಧಿಗಳ ಬಗ್ಗೆ ಅಪಪ್ರಚಾರ ಮಾಡುವ, ಸಮಾಜದಲ್ಲಿ ದ್ವೇಷ ಹರಡುವ ಮೂಲಕ ಬಿಜೆಪಿಯ ರಾಜಕೀಯ ಬೇಳೆ ಬೇಯಿಸುವಂತಹ ಅದರ ಐಟಿ ಸೆಲ್ ಅಸಲಿಯತ್ತು ಅಷ್ಟರ ಮಟ್ಟಿಗೆ ಅಸಹ್ಯವಾಗಿದೆ. ಅದು ಎಂಥ ಮನಸ್ಥಿತಿಯವರು ಅದರೊಳಗಿದ್ದಾರೆ ಅನ್ನೋದಕ್ಕೆ ಮೊನ್ನೆ ಪ್ರಧಾನಿ ಮೋದಿ ಕ್ಷೇತ್ರದಲ್ಲಿ ಸಾಮೂಹಿಕ ಅತ್ಯಾಚಾರ ಕೇಸ್ನಲ್ಲಿ ಬಿಜೆಪಿ ಐಟಿ ಸೆಲ್ನ 3 ಬಂಧಿತರಾಗಿರೋದೇ ಇದಕ್ಕೆ ಸಾಕ್ಷಿ. ಉದ್ದಕ್ಕೂ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಘಟಕ, ಅದರ ಮುಖ್ಯಸ್ಥ ಅಮಿತ್ ಮಾಳವಿಯಾ ಅಂತವರು, ಸಂಬಿತ್ ಪಾತ್ರ ಅಂತವರು ಸುಳ್ಳುಗಳನ್ನೇ ಹರಡ್ತಾ ಬಂದವರು, ದ್ವೇಷವನ್ನೇ ಹರಡ್ತಾ ಬಂದವರು. ಕಳೆದ 1 ದಶಕದಲ್ಲಿ ಸುಳ್ಳು ದ್ವೇಷಗಳ ಮೂಲಕ ಈ ಐಟಿ ಸೆಲ್ ಇಡೀ ದೇಶದ ಸಾಮಾಜಿಕ ರಾಜಕೀಯ ಹಂದರವನ್ನ ನಾಶ ಮಾಡಿಬಿಟ್ಟಿದೆ. ಅದು ಹರಡಿರುವಂತಹ ಸುಳ್ಳುಗಳಿಗೆ, ದ್ವೇಷಕ್ಕೆ ಮಿತಿನೇ ಇಲ್ಲ. ದೇಶದಲ್ಲಿ ಒಂದು ದೊಡ್ಡ ಸುಳ್ಳಿನ ಫ್ಯಾಕ್ಟರಿಯನ್ನೇ ಅದು ನಿರ್ಮಾಣ ಮಾಡಿಬಿಟ್ಟಿದೆ. ಈಗ ನೋಡಿದ್ರೆ ಅದರ ಬುನಾದಿಯೇ ಸುಳ್ಳಿನ ಮೇಲೆ ನಿಂತಿದೆ ಅನ್ನೋದು ಒಂದೊಂದಾಗಿ ಸಾಬೀತಾಗ್ತಾ ಇದೆ. ನೀವು ನಂಬಲೇಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಐಟಿ ಸೆಲ್ ಮಂದಿ ಮೊದಲು ಕಾಣಿಸ್ಕೊಳ್ಳೋದು ಹುಡುಗಿಯ ಹೆಸರು ಮತ್ತು ಗುರುತಲ್ಲಿ. ಮೊದಲು ಹುಡುಗಿಯ ಹೆಸರಿನಲ್ಲಿ ಗುರುತಿಸಿಕೊಂಡು ಆ ಮೂಲಕ ಜನರನ್ನ ಆಕರ್ಷಣೆ ಮಾಡುತ್ತೆ. ಭಕ್ತರು ಒಮ್ಮೆ ತಮ್ಮ ಫಾಲೋವರ್ಸ್ ಆದ ಕೂಡಲೇ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಅಸಲಿ ರೂಪದಲ್ಲಿ ಅವರ ವಿರಾಟ್ ದರ್ಶನ ಆಗತ್ತೆ. ಈಗ ವಾರಣಾಸಿಯ ಕುನಾಲ್ ಪಾಂಡೆ, ಸಕ್ಷಮ್ ಪಟೇಲ್ ಮತ್ತು ಆನಂದ್ ಆಲಿಯಾಸ್ ಅಭಿಷೇಕ್ ಚೌಹಾಣ್ ಸಾಮೂಹಿಕ ಅತ್ಯಾಚಾರ ಆರೋಪದಲ್ಲಿ ಬಂಧಿತರಾಗಿದ್ದಾರೆ. ಇದು ಬಿಜೆಪಿ ಐಟಿ ಸೆಲ್ನ ಇನ್ನೊಂದು ಮುಖ. ಹೇಗೆ ಬಿಜೆಪಿ ಐಟಿ ಸೆಲ್ ಮಂದಿ ಮೊದಲು ಕಾಣಿಸ್ಕೊಳ್ಳೋದೇ ಬೇರೆ ವೇಷದಲ್ಲಿ, ಆಮೇಲೆ ಗೊತ್ತಾಗುವ ಅವರ ನಿಜ ಸ್ವರೂಪನೇ ಬೇರೆ ಅನ್ನೋದಕ್ಕೆ 2 ಸ್ಯಾಂಪಲ್ಗಳನ್ನ ಇಲ್ಲಿ ನೋಡೋಣ. ವೈಪಿ ಸಿಂಗ್ ಉತ್ತರ ಪ್ರದೇಶದ ಮುರಾದಾಬಾದ್ನ ಬಿಜೆಪಿ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್. ಆದ್ರೆ ಈ ವೈಪಿ ಸಿಂಗ್ ಮೊದಲು ಕಾಣಿಸಿಕೊಂಡಿದ್ದು ಹುಡುಗಿಯ ಹೆಸರಲ್ಲಿ. ಶ್ವೇತಾ ಅನ್ನೋ ಹೆಸರಿನೊಂದಿಗೆ ಹುಡುಗಿಯ ಗುರುತಿನಲ್ಲಿ ಟ್ವಿಟರ್ನಲ್ಲಿ ಮೊದಲು ಕಾಣಿಸಿಕೊಂಡಿದ್ದು ಈ ವೈಪಿ ಸಿಂಗ್ನ ಹಳೆ ಟ್ವೀಟ್ಗಳನ್ನ ನೋಡಿದ್ರೆ ಬಯಲಾಗತ್ತೆ. ಈ ಹಳೆ ಶ್ವೇತಾ ಆಮೇಲೆ ಮುರಾದಾಬಾದ್ ಬಿಜೆಪಿ ಐಟಿ ಸೆಲ್ ಇನ್ಚಾರ್ಜ್ ವೈಪಿ ಸಿಂಗ್ ಅನ್ನೋ ಅಸಲಿ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ ಅಥವಾ ಕಾಣಿಸ್ಕೊಳ್ತಾನೆ. ಹೇಗಿದೆ ನೋಡಿ ತಮಾಷೆ. ಇಂಥದ್ದೇ ಮತ್ತೊಬ್ಬ ಮಹಾನುಭಾವ ಅರವಿಂದ್ ಸೈನಿ. ಈತ ಹರಿಯಾಣ ಬಿಜೆಪಿ ಮೀಡಿಯಾ ವಿಭಾಗದ ಕೋ-ಹೆಡ್. ಆಲ್ಟ್ ನ್ಯೂಸ್ನ ಪತ್ರಕರ್ತ ಮೊಹಮ್ಮದ್ ಜುಬೇರ್ ಪತ್ತೆ ಮಾಡಿರೋ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ವಿನಿತಾ ಹಿಂದೂಸ್ತಾನಿ ಹೆಸರಲ್ಲಿ ಮುಗ್ಧ ಮತ್ತು ಅಂಧ ಭಕ್ತರನ್ನ ಮೂರ್ಖರನ್ನಾಗಿಸಿ ಆಮೇಲೆ ತನ್ನ ಅಸಲಿ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ ಈ ಅರವಿಂದ್ ಸೈನಿ. ವಿನಿತಾ ಹಿಂದೂಸ್ತಾನಿ ಅಂತ ಕಾಣಿಸಿಕೊಳ್ಳುವ ಈ ಕುತಂತ್ರಕ್ಕಾಗಿ ಆತ ಬಳಸ್ಕೊಂಡಿದ್ದು ಇನೋಸೆಂಟ್ ಅಂಡ್ ಕ್ಯೂಟ್ ಪಾಕಿಸ್ತಾನಿ ಗರ್ಲ್ಸ್ ಅನ್ನುವಂಥ ಗೂಗಲ್ ಸರ್ಚ್ ನಲ್ಲಿ ಬರುವಂತಹ ಒಂದು ಹುಡುಗಿಯ ಫೋಟೋವನ್ನ. ಈ ವ್ಯಕ್ತಿ ಮೊದಲು ಜಿ ನ್ಯೂಸ್, ದೈನಿಕ್ ಜಾಗರಣ್, ದೈನಿಕ್ ಭಾಸ್ಕರ್, ಅಮರ್ ಉಜಾಲದಲ್ಲಿ ಕೆಲಸ ಮಾಡಿದ್ದು ಕೂಡ ಬಯಲಾಗಿದೆ. ವಿನಿತಾ ಹಿಂದೂಸ್ತಾನಿ ಅರವಿಂದ್ ಸೈನಿ ಆಗೋದು, ಶ್ವೇತಾ ಅನ್ನುವಾಗೆ ವೈಪಿ ಸಿಂಗ್ ಆಗೋದು ಬಿಜೆಪಿ ಐಟಿ ಸೆಲ್ನ ಅಸಲಿಯತ್ತು. ಎಲ್ಲಿಯವರೆಗೆ ಈ ಭಂಡತನ ಅಂದ್ರೆ ಈ ಇಬ್ಬರು ಹಿಂದೆ ಹುಡುಗಿಯ ಹೆಸರಿರುವಾಗ ಅದೇ ಶೈಲಿಯಲ್ಲಿ ಮಾಡಿರುವಂತಹ ಟ್ವೀಟ್ಗಳು ಈಗಲೂ ಹಾಗೆ ಇವೆ. ಅವನ್ನ ಡಿಲೀಟ್ ಮಾಡುವಂತಹ ಗೋಜಿಗೂ ಇವರು ಹೋಗಿಲ್ಲ. ಈಗ ಇವರಿಬ್ಬರಲ್ಲಿ ಯಾರು ನಿಜ? ವಿನಿತಾ ಅಥವಾ ಅರವಿಂದ್ ಸೈನಿ, ಶ್ವೇತಾ ಅಥವಾ ವೈಪಿ ಸಿಂಗ್? ಯಾಕೆ ಇವರು ಮೊದಲು ಹುಡುಗಿ ಹೆಸರಲ್ಲಿ ಐಡಿ ಕ್ರಿಯೇಟ್ ಮಾಡ್ತಾರೆ? ಯಾಕೆ ಗೂಗಲ್ನಿಂದ ಪಾಕಿಸ್ತಾನಿ ಹುಡುಗಿಯರ ಫೋಟೋವನ್ನ ತೆಗೆದು ಪ್ರೊಫೈಲ್ಗೆ ಹಾಕೊಳ್ತಾರೆ? ಯಾಕೆ ಹುಡುಗಿಯ ಗುರುತಲ್ಲಿ ಕಾಣಿಸಿಕೊಳ್ಳುವಂತಹ ಅನಿವಾರ್ಯತೆ ಇವರಿಗಿದೆ? ಹುಡುಗಿ ಹೆಸರನ್ನ ನೋಡಿದ್ರೆ ಜನರು ಫಾಲೋ ಮಾಡ್ತಾರೆ ಅಂತ ಕೀಳಾಗಿ ಯೋಚಿಸುವಂತಹ ಇವರ ಮನಸ್ಥಿತಿ ಎಂಥದ್ದು ಹಾಗಾದ್ರೆ? ಇಲ್ಲಿ ಇಂಥವರ ಫಾಲೋವರ್ಸ್ ಬಗ್ಗೆಯೂ ಕೂಡ ಕನಿಕರ ಮೂಡುತ್ತೆ. ಇಂಥವರ ಅಸಲಿಯತ್ತು ತಿಳಿಯೋದಿಕ್ಕೆ ಫಾಲೋವರ್ಸ್ ಕೂಡ ಒಂಚೂರು ಪ್ರಯತ್ನ ಪಡೋದಿಲ್ಲ. ಹಾಗಾಗಿ ಇವರ ಪಾಪದಲ್ಲಿ ಇವರ ಫಾಲೋವರ್ಸ್ ಕೂಡ ಪಾಲು ತೆಗೆದುಕೊಳ್ಳಲೇಬೇಕು. ಯಾಕಂದ್ರೆ ಫಾಲೋ ಮಾಡ್ತಾ ಇರೋದಕ್ಕಾಗಿ. ಹುಡುಗಿ ಐಡಿ ನೋಡಿದ ಕೂಡಲೇ ಮುಗಿ ಬೀಳುವ, ಹಿಂದೆ ಬೀಳುವ, ಫಾಲೋ ಮಾಡುವಂತಹ ಅಂಧ ಭಕ್ತರ ಮನಸ್ಥಿತಿಯು ಕೂಡ ಇಲ್ಲಿ ಬಯಲಾಗುತ್ತೆ. ಬೇರೆ ರಾಜಕೀಯ ಪಕ್ಷಗಳದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಿವೆ. ಆದ್ರೆ ಅಲ್ಲಿ ಯಾವತ್ತೂ ಕೂಡ ಇಂಥ ಫೇಕ್ ಗುರುತಿನವರು ಕಂಡಿದ್ದಿಲ್ಲ. ಇಂತಹ ಕೀಳು ಮಟ್ಟವನ್ನ ಬಳಸಿ ಅವು ತಮ್ಮ ಫಾಲೋವರ್ಸ್ ಹೆಚ್ಚಿಸಿಕೊಳ್ಳೋದಕ್ಕೆ ಹೋದಂತಹ ನಿದರ್ಶನಗಳಿಲ್ಲ. ಆದ್ರೆ ಇವರು ಮಾತ್ರ ಹುಡುಗಿಯ ಗುರುತಿನಲ್ಲಿ ಬಂದು ಫಾಲೋವರ್ಸ್ ಆಗ್ತಾ ಇದ್ದ ಹಾಗೆ ಅಸಲಿ ಸ್ವರೂಪದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಬಿಜೆಪಿಗೆ ಇಷ್ಟೊಂದು ಹೀನ ಸ್ಥಿತಿ ಯಾಕೆ ಬಂದಿದೆ? ಅತ್ಯಂತ ಶಕ್ತಿಶಾಲಿ ಮತ್ತು ಶ್ರೀಮಂತ ರಾಜಕೀಯ ಪಕ್ಷಕ್ಕೆ ಏಜೆನ್ಸಿಗಳು, ಮೀಡಿಯಾ ಉದ್ಯಮಿಗಳು ಎಲ್ಲರನ್ನ ತನ್ನ ಬೆರಳಲ್ಲಿ ಆಡಿಸ್ತಾ ಇರುವಂತಹ ಪಕ್ಷಕ್ಕೆ ಇಂತಹದೊಂದು ಹೀನ ಹಾದಿಯ ಅಗತ್ಯ ಇದೆಯಾ? ಆದ್ರೆ
ಹೀಗೆ ಮಾಡಿಕೊಂಡೇ ಅದು ಬೆಳೆದಿದೆ ಅನ್ನೋದು ಮಾತ್ರ ಇಲ್ಲಿ ವಿಪರ್ಯಾಸ. ಇದೇ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಅಂಥವ್ರು, ಸಂಬಿತ್ ಪಾತ್ರ ಅಂಥವ್ರು ಕೂಡ ಸುಳ್ಳುಗಳನ್ನ ಹೇಳುತ್ತಲೇ, ದ್ವೇಷವನ್ನ ಹರಡುತ್ತಲೇ ಕೋಟಿಗಟ್ಟಲೆ ಜನರ ಹಾದಿ ತಪ್ಪಿಸಿದವರು. ಅಮಿತ್ ಮಾಳವಿಯಾ ಅನ್ನುವಂಥ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಮಾಡ್ತಾ ಬಂದಿರೋದು ಫೇಕ್ ನ್ಯೂಸ್ ಹರಡುವಂಥ ಕೆಲಸವನ್ನೇ. ಶಾಹೀನ್ ಬಾಗ್ ಪ್ರತಿಭಟನೆ ಪ್ರಾಯೋಜಿತ ಅಂತ ಸುಳ್ಳು, ಎಲ್ಲದರ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅಂತ ಸುಳ್ಳು, ಶಾಹೀನ್ ಬಾಗ್ನಲ್ಲಿ ಬಿರಿಯಾನಿ ಹಂಚಲಾಯಿತು ಅಂತ ಸುಳ್ಳು, ಸಿಎಎ ವಿರೋಧಿ ಪ್ರತಿಭಟನಾಕಾರರ ವಿರುದ್ಧ ಅಪಪ್ರಚಾರದ ಭಾಗವಾಗಿ ಲಕ್ನೋದಲ್ಲಿ ಪ್ರತಿಭಟನಾಕಾರರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನ ಕೂಗಿದ್ರು ಅಂತ ಸುಳ್ಳು, ಸೋಮನಾಥ್ ದೇವಾಲಯದಲ್ಲಿನ ರಿಜಿಸ್ಟರ್ನಲ್ಲಿ ರಾಹುಲ್ ಗಾಂಧಿ ತಾವು ಹಿಂದೂಯೇತರ ಅಂತ ಸಹಿ ಹಾಕಿದ್ದಾರೆ ಅಂತ ಸುಳ್ಳು, ಈ ಕಡೆ ಹಾಲು ಹಾಕಿದ್ರೆ ಆ ಕಡೆ ಚಿನ್ನ ಉದುರುತ್ತೆ ಅಂತ ಬಿಜೆಪಿಯವರ ಬೋಗಸ್ ಬಯಲು ಮಾಡೋದಿಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನೇ ರಾಹುಲ್ ಅವರನ್ನ ವಿಡಂಬಿಸಲು ತಿರುಚಿ ಬಳಸೋದು, ಇಂಥವನ್ನೇ ಅಮಿತ್ ಮಾಳವಿಯಾ ಮಾಡ್ಕೊಂಡು ಬಂದಿರೋದು ಕಣ್ಣೆದ್ರೆ ಇರುವಂಥ ವಾಸ್ತವ. ತೀರಾ ಮೊನ್ನೆ ಪಂಚರಾಜ್ಯ ಚುನಾವಣೆ ಫಲಿತಾಂಶದ ಸಂದರ್ಭದಲ್ಲಿ ದೇಶದ ಹಿರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಅವರಿಗೆ ತೀರಾ ಅವಮಾನಕಾರಿಯಾಗಿ ಉತ್ತರಿಸಿ ತನ್ನ ವ್ಯಕ್ತಿತ್ವದ ಪರಿಚಯ ನೀಡಿದ್ದ ಇದೇ ಅಮಿತ್ ಮಾಳವಿಯಾ. ಫೇಕ್ ಮಾಹಿತಿಗಳನ್ನೇ ಕೊಡೋದು, ಕೋಟಿಗಟ್ಟಲೆ ಜನರ ದಾರಿ ತಪ್ಪಿಸೋದು, ಸಮಾಜದಲ್ಲಿ ತಪ್ಪು ಸಂದೇಶವನ್ನ ಹರಡೋದು, ಸಮಾಜದಲ್ಲಿ ಅರಾಜಕತೆಯನ್ನ ಮೂಡಿಸೋದು, ಇದನ್ನೇ ಮಾಡಿಕೊಂಡು ಬರಲಾಗಿದೆ. ತನ್ನ ಪ್ರಚಾರ ತಂತ್ರಕ್ಕಾಗಿ ಬಿಜೆಪಿ ಐಟಿ ಸೆಲ್ ಸುಳ್ಳು ಹಾಗೂ ದ್ವೇಷಗಳ ಹಿಂದೆ ಅಡಗಿದೆ ಅನ್ನೋದು ಹೊಸ ವಿಷಯ ಏನಲ್ಲ. ಆದರೆ ಅದು ಇಷ್ಟು ಕೀಳ್ಮಟ್ಟಕ್ಕೂ ಇಳಿದಿದೆ ಅನ್ನೋದು ಈಗ ಬಯಲಾಗಿದೆ. ಅವರೆಷ್ಟೇ ಸುಳ್ಳನ್ನು ಹರಡ್ತಿದ್ರು, ಇವರ ವಿರುದ್ಧ ಯಾವ ಕ್ರಮನೂ ಇಲ್ಲ. ಇದನ್ನೇ ಬೇರೆ ರಾಜಕೀಯ ಪಕ್ಷಗಳು ಮಾಡಿದ್ದಿದ್ರೆ ಏನಾಗಿರ್ತಿತ್ತು ಯೋಚನೆ ಮಾಡಿ. ಬೇರೆಯವರು ಮಾಡಿದ್ರೆ ತಪ್ಪು, ತಾವು ಮಾಡಿದ್ರೆ ಸರಿ. ಇದೇ ಬಿಜೆಪಿ ಅಸಲಿಯತ್ತು. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.